72 ಹೇರ್ ಪಿನ್, ಹೆವಿ ಟ್ರಾಫಿಕ್ ಅಪ್ಪ. There's no road ahead. You have to go back on the main road itself. Wow, camera off mode. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸೊ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಹಾಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈಗ ಜಸ್ಟು ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿದೆ. ಸೊ ಆ್ಯಕ್ಚುಲಿ ಇವತ್ತಿನ ರೈಡ್ ಬಂದು ತಮಿಳ್ನಾಡು ಕಡೆಗೆ. ಸೊ ನೀವು ಆಲ್ರೆಡಿ ತಮ್ಮನೇನು ನೋಡಿರ್ತೀರ ಪ್ಲೇಸ್ ಯಾವುದು ಅಂತ. ಕೊಳ್ಳಿ ಹಿಲ್ಸ್ ಅಂತ. ಸೊ ಇದು ಬಂದು ನಾಮಕ್ಕಲ್ ಡಿಸ್ಟ್ರಿಕ್ಗೆ ಏನೋ ಸೇರುತ್ತೆ. ಸೊ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 280 ಕಿಲೋಮೀಟರ್ಸ್ ಏನೋ ಇದೆ. ಮನೆಯಿಂದ ಆಲ್ಮೋಸ್ಟ್ ಒಂದು 5:30 ಹಂಗೇನೋ ಹೊರಟಿದ್ದು. ನೈಸ್ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಆಗಿ ಸೊ ಈಗ ಜಸ್ಟ್ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಸೊ ಇವತ್ತು 3 ಜನ ಕೊಳ್ಳಿ ಹಿಲ್ಸ್ಗೆ ಹೋಗ್ತಾಯಿದ್ವಿ, ನಾನು ಮತ್ತು ನನ್ನ ಇನ್ನಿಬ್ಬರು ಫ್ರೆಂಡ್ಸು. ಅವರು ಹಿಂದೆ ಬರ್ತಾ ಇದ್ದಾರೆ. ಸೊ ಆ್ಯಕ್ಚುಯಲ್ ಪ್ಲ್ಯಾನ್ ಬಂದು ಇವತ್ತಿರೋದು ನಾಮಕ್ಕಲ್ಗೆ ಹೋಗಬೇಕು. ನಾಮಕ್ಕಲ್ ಹತ್ರ ಒಂದು ಆಂಜನೇಯನ ಟೆಂಪಲ್ ಇದೆ, ಫೇಮಸ್ಸು. ಸೊ ಅಲ್ಲಿಗೆ ಹೋಗೋಣ ಅಂತ. ನೆಕ್ಸ್ಟ್ ಅಲ್ಲಿಂದ ಕೊಳ್ಳಿ ಹಿಲ್ಸ್ಗೆ ಅರೌಂಡ್ 54 or 55 ಕಿಲೋಮೀಟರ್ಸ್ ಏನೋ ಇದೆ. ಸೊ ನಾವು ಹೋಗ್ತಿರೋ ರೂಟ್ ಬಂದು ಬ್ಯಾಂಗ್ಳೂರು, ಸೇಲಮಿಂದ ನಾಮಕ್ಕಲಿಂದ ಕೊಳ್ಳಿ ಹಿಲ್ಸ್ ಕಡೆ ಹೋಗ್ತಾ ಇರೋದು. ಮಾನ್ಸೂನ್ ರೈಡ್ ಅಂತ ಪ್ಲ್ಯಾನ್ ಮಾಡಿ ಕೊನೆಗೂ ಇವತ್ತು ಹೊರಟ್ವಿ. ಈ ರೈಡು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ವಿ, ಬಟ್ ಡೇಟು ಎಲ್ರಿಗೂ ಅಡ್ಜಸ್ಟ್ ಆಗಬೇಕಲ್ಲ. ಸೊ ಅಂತೂ ಈ ಸಲ ಅಡ್ಜಸ್ಟ್ ಆಗಿ ಹೊರಟ್ವಿ. ಸೊ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಹೊರಟಿ ಮಂಡೇ ರಿಟರ್ನ್ ಆಗೋ ಪ್ಲ್ಯಾನ್ ಇದೆ. ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿವಸ ರೈಡು. ಇಬ್ಬರು ಫ್ರೆಂಡ್ಸ್ ಯಾರು ಅಂತ ಮುಂದೆ ಅಲ್ಲಿ ಪಿಟ್ ಸ್ಟಾಪ್ ಕೊಟ್ಟಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಒಬ್ಬ ರಂಜಿತ್ ಅಂತ, ಇನ್ನೊಬ್ಬ ಜಾನ್ ಅಂತ. ಬ್ಯಾಂಗ್ಳೂರು ವೆದರ್ ಮಾತ್ರ ಇವತ್ತು ಬೆಳಗ್ಗೆ ಹೊರಟಾಗಿಂದ ಫುಲ್ಲು ಡ್ರಿಸ್ಲಿಂಗು, ಸಕ್ಕದಾಗಿತ್ತು ವೆದರ್ ಮಾತ್ರ. ಅಲ್ಲಿಂದ ಹೊರಟಾಗಿಂದ ಇಲ್ಲಿವರೆಗೂ ಫುಲ್ ಡ್ರಿಸ್ಲಿಂಗೇ ಇತ್ತು, ಆಲ್ಮೋಸ್ಟ್ ಬಾರ್ಡ್ರ್ವರೆಗೂ. ಇಲ್ಲೆಲ್ಲ ಏನು ಅಷ್ಟಿಲ್ಲ. ಸೊ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಬೆಲ್ಲೈಕಾನ್ ಕೂಡ ಒತ್ಬಿಡಿ. ಸೊ ನಾನು ಅಪ್ಲೋಡ್ ಮಾಡೋ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋರ್ಗೆ ಮಾತ್ರ ತುಂಬ ಥ್ಯಾಂಕ್ಸ್. ನನ್ನಿಬ್ಬರು ಫ್ರೆಂಡ್ಸ್ ಅಂತೂ ತುಂಬಾ ಸ್ಲೋ ಬರ್ತಾ ಇದ್ದಾರೆ ಇಬ್ಬರೂ. ಅದು ಎಲ್ಲಿ ಬರ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಆಗ್ಲಿಂದ ನಾನು ಸ್ಲೋನೇ ಬರ್ತಾ ಇದ್ದೇನೆ. ಸ್ಲೋ ಮಾಡೋರನ್ನ ಕ್ಯಾಚ್ ಮಾಡು, ಮತ್ತೆ ತಿರ್ಗಾ ಮುಂದೆ ಬಾ. ಕೃಷ್ಣಗಿರಿ ಆಲ್ಮೋಸ್ಟ್ 52 ಕಿಲೋಮೀಟರ್ಸ್ ಇದೆ. ಸೊ ಬೇಗ ಎದ್ದಿರೋದ್ರಿಂದ ಹೊಟ್ಟೆ ಕೂಡ ತುಂಬಾ ಬೇಗ ಹಸಿಯುತ್ತೆ. ಸೊ ನೋಡೋಣ, ಅವ್ರನ್ನ ಕೇಳ್ಬಿಟ್ಟು ಎಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಕೊಡಬೇಕು, ಸೇಲಂಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಾ, ಇಲ್ಲ ಅಂದರೆ ಇಲ್ಲೇ ಮುಂದೆ ಎಲ್ಲಾದರೂ ಅದಕ್ಕಿಂತ ಮುಂಚೆ ಹೋಗೋದಾ, ಇಲ್ಲ ನಾಮಕ್ಕಲ್ ರೀಚ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ. ಸೇಲಂ ರೀಚ್ ಆಗೋಷ್ಟಲ್ಲ ಆಲ್ಮೋಸ್ಟ್ ಅಂದ್ಕೊಳ್ತೀನಿ ಒಂದು 10 o'clock ಆಗುತ್ತೆ. ಬಿಕಾಸ್ ನಿಮಗೆ ಆಲ್ಮೋಸ್ಟ್ 204 ಕಿಲೋಮೀಟರ್ಸ್ ಏನೋ ಇದೆ ಬ್ಯಾಂಗ್ಳೂರಿಂದ.
ಕೇಳಿ ನೋಡೋಣ ಅವರಿಬ್ಬರು ಅವರು ಏನಂತಾರೆ. ಈ ರೈಡಲ್ಲಿ ಆಂಜನೇಯನ ಟೆಂಪಲ್ಲಿ ಏನಕ್ಕೆ ಬಂತು ಅಂದರೆ, ಸೊ ಅದು ನಾಮಕಲಲ್ಲಿ ತುಂಬ ಫೇಮಸ್ಸು. ಹಾಗೆ ಅಷ್ಟು ದೂರ ಹೋಗ್ತಿದ್ದೀವಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಲ್ಲೊಂದು ಅಂತ. ಆ್ಯಂಡ್ ಮೋರ್ ಓವರ್ ಇದು ಸ್ಯಾಟರ್ಡೆ ಕೂಡ ಬರೋಲ್ಲ, ಸೊ ಅದಕ್ಕೆ ಬಾಸ್ಗೆ ಒಂದು ವಿಸಿಟ್ ಕೊಟ್ಬಿಡೋಣ ಅಂತ. ಅದು ಫೇಮಸ್ ಟೆಂಪಲ್ ಬೇರೆ ಅಷ್ಟೇ. ಆಮೇಲೆ ಕೊಳ್ಳಿ ಹಿಲ್ಸ್ಗೆ ಮೋಸ್ಟ್ ಆಫ್ ದಮ್ ಗೊತ್ತಿರುತ್ತೆ. ಕೊಳ್ಳಿ ಹಿಲ್ಸು 72 ಹೇರ್ ಪಿನ್ ಕರೆಸಿರೋದು. ಹೆವಿ ಟ್ರಾಫಿಕ್ ಅಪ್ಪ. ಏನಕ್ಕೆ ಅಂತ ಗೊತ್ತಿಲ್ಲ ಇಷ್ಟೊಂದು ಟ್ರಾಫಿಕ್ಕು. ಅಲ್ಲಿ ಅತ್ತಿಬೇಲೆ ಚೆಕ್ ಪೋಸ್ಟ್ ಹತ್ರನೂ ಕೂಡ, ಟೋಲ್ ಹತ್ರನೂ ಕೂಡ ಹೆವಿ, ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರಷ್ಟು ಗಾಡಿ ಪಾರ್ಕ್ ಆಗಿತ್ತು. ಇಲ್ಲೇನಾಗಿದೆ ಗೊತ್ತಿಲ್ಲ, ಗಾಡಿಗಳೆಲ್ಲ ರಿವರ್ಸ್ ತಗೊತಾ ಇದ್ದಾರೆ. ಈ ರೇಂಜಿಗೆ ಟ್ರಾಫಿಕ್ ಆಗಿದೆ ನೋಡಿ, ಎಲ್ಲ ರಿವರ್ಸ್ ಹೆಂಗೆ ತಗೊಳ್ತಾ ಇದ್ದಾರೆ. ಮೋಸ್ಟ್ಲಿ ಟೋಲಿಂದಾನೇ ಇರಬೇಕೇನೋ ಇಷ್ಟು ಟ್ರಾಫಿಕ್ಕು. ಇಲ್ಲಿ ಟೋಲ್ ಇದೆಯಾ? ಟೋಲ್ ಇಲ್ಲ, ಆದರೂ ಎಷ್ಟು ದೂರ ಇದೆ ನೋಡಿ ಟ್ರಾಫಿಕ್ಕು. ಅಪ್ಪ, ಓ ಸರ್ವಿಸ್ ರೋಡ್ ಬಂದ್ರೆ ಇಲ್ಲೂ ಟ್ರಾಫಿಕ್ಕು ಗುರು. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಗೊತ್ತಿಲ್ಲ. ಇವರಿಬ್ಬರು ಅದೆಲ್ಲವರು ಅದು ಗೊತ್ತಿಲ್ಲ. Sorry, ma'am? There's no road ahead. You have to go back on the main road itself. I think we have here. Everybody is coming back only for that reason. I'm not sure on I'm not sure on that, but I think we have it here. We have here. I think you can try. Thank you. ನೋಡಿದ್ರಲ್ಲ ಫ್ರೆಂಡ್ಸ್, ಆಡಿಯಲ್ಲಿ ಲೇಡಿ ಚೆನ್ನಾಗೂ ಇದ್ರು. ಅಂತೂ ಇಂತೂ ಇದೆಲ್ಲ ಕ್ಲಿಯರ್ ಆಗ್ತಿದೆ, ಬಟ್ ಇಲ್ಲೇನಾಗಿದೆ ಅಂತ ಗೊತ್ತಿಲ್ಲ ಇನ್ನು. ಓ ಇದು ಮ್ಯಾಟ್ರ್, ಇದರಿಂದ ಟ್ರಾಫಿಕ್ಕು. ಈ ರೇಂಜಿಗೆ ಟ್ರಾಫಿಕ್ ಆಗೋ ಥರ ಏನಿಲ್ವಲ್ಲ ಇಲ್ಲಿ. ರೋಡ್ ಚಿಕ್ಕದಾಗಿದೆ ಅಷ್ಟೇ, ಇಷ್ಟಕ್ಕೆ ಅಷ್ಟು ಟ್ರಾಫಿಕ್ಕು. ಸೊ ಇಲ್ಲಿ ಮುಂದೆ ಬುಲೆಟಲ್ಲಿ ಹೋಗ್ತಿರೋನು ಸಂದೀಪ್ ಜಾನ್ ಅಂತ, ಅಲ್ಲಿ ಇನ್ನೂ ಮುಂದೆ R15 ಹೋಗ್ತಿರೋನು ರಂಜಿತ್ ಅಂತ. ಸೊ ಇವತ್ತಿನ ಟ್ರಿಪ್ಪಲ್ಲಿ ನಾವು 3 ಜನ. ನಾವು 3 ಜನ MBA ಫ್ರೆಂಡ್ಸು. ಇವನು ಲೋಕಲ್ ರೈಡ್ಸ್ ಅಂದರೆ ನಿಯರ್ ಬೈ 100-200 ರೈಡ್ಸ್ ಜೊತೆಗೆ ಮಾಡಿದ್ದೀವಿ. ಅವನು ನಾನು ರಂಜಿತ್ ಮುಂದೆ R15 ಹೋಗ್ತಿರೋನು. ಅವನು ಧನುಷ್ಕೋಡಿ, ರಾಮೇಶ್ವರಮು, ಕನ್ಯಾಕುಮಾರಿ ಎಲ್ಲ ರೈಡ್ ಮಾಡಿದ್ದೀವಿ. ಬಟ್ ಅವೆಲ್ಲ ವ್ಲಾಗ್ ಮಾಡಿರಲಿಲ್ಲ ಆವಾಗ. ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದಾಗ ವ್ಲಾಗ್ ಮಾಡ್ತೀವಿ. ಫ್ರೆಂಡ್ಸ್, ಅಂತೂ ಇಂತೂ ಯಾವುದೋ ಕೃಷ್ಣಗಿರಿ ಟೋಲ್ ಹತ್ರ ಬಂದಿದ್ದೀವಿ ಈಗ. ಸೊ ಹುಡುಗರಿಗೆ ಇಲ್ಲೊಂದು ಪಿಟ್ ಸ್ಟಾಪ್ ಹಾಕ್ಬಿಡೋಣ, ಇಲ್ಲ ಅಂದರೆ ಅಷ್ಟೇ ಅವ್ರು ನನ್ನ. ಎಲ್ಲ ಟೋಲ್ಗಳ ಹತ್ರ ಇದು ಯಾವುದೋ ಟ್ರಾಫಿಕ್ ಅಪ್ಪ, ಹಿಂಸೆ. ಯಾವ ಸೀಮೆ ಟೋಲ್ಗಳಪ್ಪ ಈ ರೇಂಜಿಗೆ ಟ್ರಾಫಿಕ್. ಒಂದೊಂದು ಟೋಲಲ್ಲೂ ಇಷ್ಟಿಷ್ಟು ಟ್ರಾಫಿಕ್ ಇದ್ರೆ ಹೆಂಗೆ ಕತೆ. ಇಲ್ಲೇ 1 ಅವರ್ ಆಗುತ್ತೆ ನೋಡ್ರಿ, ಅಷ್ಟು ಟ್ರಾಫಿಕ್ ಐತಿ ಇಲ್ಲಿ ಟೋಲ್ ಹತ್ರ. ಫಾಸ್ಟಾಗಿ ಅಂತಾರಪ್ಪ, ಫಾಸ್ಟಾಗೇ ಹೋಗಲ್ಲ.
ಜಾನ್ ಏನೋ ಗುರಾಯಿಸ್ತಾವನೆ. ಹಾಂ ಬರೋ ಬೇಡವೋ ಅಂತ ಬರ್ತಾನೆ. ಒಳ್ಳೆ ತಾದ್ದಿರ್ ಬರೋಂಗೆ ನಿಧಾನಕ್ಕೆ. ಮಿಸ್ಟರ್ ಜಾನಿ ಮಖಕ್ಕೆಲ್ಲ ಕೊಚ್ಚೆ ಆಗಿರ್ಬಿಡೈತಲ್ಲ. ಏಯ್ ಜಾನ್, ಕ್ಯಾಮ್ರಾಗೊಂದು ಹೇಳ. ಈ ಕಡೆ ತಿರ್ಗೋ ನೋಡು, ರಂಜಿತ್ ಎಷ್ಟು ನೀಡಾಗಿ ಪೋಸ್ ಕೊಟ್ಟವನೆ. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಹಾಂ ಅಲ್ಲೇ ಹೋಟ್ಲಿತ್ತಲ್ವ? ಏ ಹೋಟ್ಲಿಗೇನು ಹೊಟ್ಟೆ ಸೇರುವ ಮಗ ಬೆಳಿಗ್ಗೆ ಇದ್ರೆ ನಾನು 4:15 ಎದ್ದೇಳ್ತೀನಿ. ಹೊಟ್ಟೆ ಏನು ಹಸುವಾಗಲ್ಲಪ್ಪ ನನಗೆ. ಒಬ್ಬೊಬ್ಬ ಮನುಷ್ಯನ ಒಂದೊಂದು ಥರ ಇರುತ್ತೆ. ನನ್ನ ಮೇಲೆ ಆಣೆ ಇಟ್ಟು. ಹ್ಞೂ, ಮತ್ತು ನೀನು ನನಗೆ ತಾನೇ ಕೇಳಿದ್ದು, ಅದಕ್ಕೆ ನಾನು ನನ್ನ ಬಗ್ಗೆ ಹೇಳಿದೆ. ಮಗ ಅಲ್ಲಿ ಎಂತೆಂತ ಸಕ್ಕತ್ ಹೋಟ್ಲು ಬಿಟ್ಟಿದ್ರು. ಲೋ ಮುಂದೆ ನಿಲ್ಸೋಣ ಬಾರೋ, ಇಷ್ಟು ಬೇಗ ತಿಂತೀಯಾ? ಯಾರ ಮಗ ಅವನು? ಯಾರ್ರೀ ನಾನ್ ಸೆನ್ಸ್, ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಇಲ್ಲಿ ಟೀ ಕುಡಿ, ಬಂದು ತಿನ್ನು. ಎಳ್ನೀರಿದೆ ನೋಡಿ, ಎಳ್ನೀರು ಕುಡಿ. ಮುಂದೆ ಎಲ್ಲರೂ ತಿನ್ನೋಣ, ಸೇಲಮ್ಗೆ ಹೋಗೋಣ.